Hello guys, ನಮಸ್ಕಾರ guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್ಸ್ ಗೈಸ್. ಇವತ್ತೇನಂದ್ರೆ ಗೈಸ್, ಇವತ್ತಿಂದ ಏನಂದ್ರೆ ಗೈಸ್, ಏನಿಲ್ಲ, ಕೆಲಸನೂ ಏನಿಲ್ಲ, ಖಾಲಿ ಪುಕ್ಕಟ ಆಗೋದಿಲ್ಲ, ಏನಿಲ್ಲ, ಹಂಗ ಖಾಲಿ ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ಇವತ್ತಿನ ತೆಗೋದೇನಂದ್ರೆ ಒಂದು ಗೈಸ್ ಅದಾವ ರೊಕ್ಕ ಒಟ್ಟ ಒಂದು ಎಷ್ಟು ಗೊತ್ತಿಲ್ಲ, ಒಂದು ಸಣ್ಣ 10,000 ಮಟ್ಟ ಅದಾವ ಗೈಸ್. ಫೋನ್ಪೇದಾಗ ಕ್ಯಾಶ್ ಎಲ್ಲ ಕುಡಿಸಿ ನೀವು 10,000 ರೂಪಾಯಿ ಗೈಸ್ ಗಾಡಿ ರಿಪೇರಿ ಮಾಡಿಸೋದೈತಿ ಇವತ್ತು. ಅದಕ್ಕೆ ಎಲ್ಲಾನು ಖರ್ಚು ಮಾಡಿಸ್ಬೇಕು. ಗೈಸ್ ಗಾಡಿ ರಿಪೇರಿ ಏನೇ ಹೇಳ್ದಂಗೆ ಕೇಳ್ರಿ. ನಂಬರ್ 1 ಒಂದು ಟೈರ್ ಹಾಕಿಸ್ಬೇಕು ಗೈಸ್. ಟೈರ್ ಹಾಕಿಸ್ಬೇಕು. ನಂಬರ್ ಪ್ಲೇಟ್ ಇದಾಗೈತಿ ಗೈಸ್. ಇದೆಲ್ಲ ನಿಮ್ಗೆ ಇದು ಚಲೋ ಕಾಣಿಸ್ತೈತಿ. ಇಲ್ಲಿ ಬೇರೆ ತೋರಿಸ್ತೀನಿ. ಹಾ ಗೈಸ್ ನೋಡ್ರಿ, ನಂಬರ್ ಪ್ಲೇಟ್ ಹೋಗೈತಿ, ಟೈರ್ ಹೋಗೈತಿ, ಮತ್ತ ಗೈಸ್ ಗಾಡಿ ಹೊಲಸಾಗೈತಿ, ವಾಷಿಂಗ್ ಮಾಡಿಸ್ಬೇಕು. ಆಯಿಲ್ ಖಾಲಿ ಆಗೈತಿ, ಆಯಿಲ್ ಚೇಂಜ್ ಮಾಡಿಸ್ಬೇಕು ಗೈಸ್. ಇದ್ರಾಗ ನಿಮಗೆ ಇಲ್ಲಿ ಕಾಣ್ತೈತಿಲ್ಲ ಗೊತ್ತಿಲ್ಲ, ಬಟ್ ಇದ್ರಾಗ ಆಯಿಲ್ ಖಾಲಿ ಆಗೈತಿ, ಇದನ್ನ ಆಯಿಲ್ ಹಾಕಿಸ್ಬೇಕು ಗೈಸ್. ಹಂಗೆ ನೋಡ್ರಿ, ಲೆಕ್ಕ ಹಾಕ್ರಿ. ಒಂದು ಮುಂದಿನ ಟೈರ್, ಹಿಂದಿನ ಟೈರ್, ನಂಬರ್ ಪ್ಲೇಟ್, ವಾಷಿಂಗ್, ಸರ್ವಿಸಿಂಗ್ ಅಂದ್ರೆ ಆಯಿಲ್ ಚೇಂಜ್ ಆಗೈತಿ ಎಲ್ಲ ಬರ್ತೈತಿ ಗೈಸ್. ಅದ ಮತ್ತೆ ಇಷ್ಟೆಲ್ಲ ಅದಾವ ಗೈಸ್. ಐದು ರಿಪೇರಿ ಮಾಡ್ಸಕ್ಕೆ ಗಾಡಿ. ಈ 5 ರಿಪೇರಿ ಮಾಡ್ಸಕ್ ಒಂದು 7ರಿಂದ 8ರಿಂದ 10,000 ರೂಪಾಯಿ ಬರ್ತೈತಿ. ಅಂದ್ರೆ ಅದ್ರಾಗ ಮೆಜಾರಿಟಿ ಆಫ್ ಮನಿ ಟೈರ್ಗೆ ಹೋಗತ್ ಗೈಸ್. ಟೈರ್ನ ಕೇಳಿದವು ಗೈಸ್ 4,000 ತಗೊಂಡಾರು. ಅದ್ರಾಗು ಮತ್ತೆ ಪರಿಚಯದಾರ ಹಂಗಾಗಿ ಜನ ಕೂಡ 4,000 ಆಗೈತಿ, ಇಲ್ಲ ಅಂದ್ರೆ ಹಾಕಿರ್ಕಿಲ್ಲ, ಜಾಸ್ತಿ ಹೋಗೈತಿ ಗೈಸ್. ಗೆಟ್ ರೆಡಿ, ಬರೀ ಗೈಸ್ ಹೋಗ್ರು ರಿಪೇರ್ ಮಾಡ್ಸಕ್ ಗಾಡಿ. ಗೈಸ್ ನೋಡ್ರಿ, ಒಂದ್ ಗಾಡಿ ಮೇಂಟೈನ್ ಮಾಡ್ಬೇಕಂದ್ರ ಇಷ್ಟೆಲ್ಲಾ ಖರ್ಚು ಇರ್ತೈತಿ. ಮತ್ತೆ ಇವನ್ ಇದ್ರಾಗ ಇನ್ ಕೇಸ್ ಮತ್ತೆ ಇದ್ರಾಗ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಇದ್ರಾಗ ಪೆಟ್ರೋಲ್ ಇಲ್ಲ. ಈಗ ಹಾಕುಲ್ಲ 500 ರೂಪಾಯಿ ಪೆಟ್ರೋಲ್ ಹಾಕಿಸ್ಬೇಕು. ಎಲ್ಲ ಜನ ಐತ್ ಗೈಸ್. ಗಾಡಿ ರಿಪೇರಿ ಮಾಡುದು, ಗಾಡಿ ಮೇಂಟೈನ್ ಮಾಡುದು, ಹಂಗ ಗಾಡಿ ಹಿಡಿತಾರು, ಅದ ದೊಡ್ಡ ಗಾಡಿ ಹಿಡ್ಕೊಂಡ್ ಅಡ್ಡಾಡ್ತಾರು, ಅಲ್ಲಿ ಇಟ್ಕೊಂಡ್ ಅಡ್ಡಾಡ್ತಾರು ಅಂತಾರ ಗೈಸ್, ಹೊಡೆದಾಡ್ತಾರ ಅಂತೇಳಿ. ಬಟ್ ಖರ್ಚು ಬಾಳ ಇರ್ತೈತಿ ಗೈಸ್. ನಿಮ್ಗೆ ಈಗ ಇನ್ನೊಂದೆಲ್ಲ ಓಡಾತಿರ್ಬೋದು. ಏನಂದ್ರ ನೀವು ಒಂದೇ ವಿಡಿಯೋ ಮಾಡಿದಾಗನ ಜುಲೈದಾಗನ ಟೈರ್ ಹಾಕಿಸ್ತಾನು, ಅದನ್ನ ಹಾಕಿಸ್ತಾನು ಅಂತ ಸೋಗ್ ಮಾಡತ್ತಿದ್ದ. ಈಗ ಟೈರ್ ಹಾಕ್ಸಕೊಂಡಾನು ಅಂತ ಅನಿಸ್ಬೋದು ಗೈಸ್. ಬಟ್ ಎಲ್ಲದಕ್ಕೂ ಟೈಮ್ ಕೂಡಿ ಬರ್ಬೇಕು ಗೈಸ್. ಅಂದ್ರ ಮನೆ ಪರಿಸ್ಥಿತಿ, ಸಾಲ ಸೂಲ ಸುಡಗಾಡ್ ಸಂತಿ ಗೈಸ್ ಬಾಳ ಇರ್ತಾವ. ಒಬ್ಬ ಮನುಷ್ಯ ಅಂದಾಗ ಅಟ ಕಷ್ಟ ಇರಂಗಿಲ್ಲ. ಸೊ ಹಿಂಗಾಗಿ ಎಲ್ಲಕ್ಕೂ ಟೈಮ್ ಬರ್ಬೇಕಾಗತ್ತೆ ಗೈಸ್. A few inches later. 500 ರೂಪಾಯಿ ಹಾಕಲ್ಲ, 520 ಹಾಕಲ್ಲ. ಹಾಕ್ರಿ A few moments later. ಗೈಸ್ ಒಂದೇ ಸ್ಟೆಪ್ ಗಾಡಿ ರಿಪೇರಿಗೆ, ಒಂದೇ ಸ್ಟೆಪ್ ಇದೆ ನಂಬರ್ ಪ್ಲೇಟ್ ಗೈಸ್. ಫೈನಲಿ ಬುಕ್ ಮಾಡಿದ್ವಿ. ಅದೇ ನಮ್ಗೆ ಆರ್ಡರ್ ಐಡಿ ಗಿಟ್ ರೆಡಿ ಅಂತ ತೋರಿಸಲಿಲ್ಲ, ಇನ್ನೂ ಮೆಸೇಜು ಬಂದಿಲ್ಲ. 24 ತಾಸು ಒಳಗೆ ಮೆಸೇಜ್ ಬರ್ತೈತೆ ಅಂತ ಹೇಳಾರು. ನೋಡ್ಬೇಕು ಗೈಸ್. ಅಪ್ಲೈ ಅಂತೂ ಆಗೈತಿ, ಪೇ ಅಂತೂ ಮಾಡಿದೋ ರೊಕ್ಕ. ಹಿಂಗಾಗಿ ನೆಕ್ಸ್ಟ್ ಇನ್ನು ಗೈಸ್, ನೆಕ್ಸ್ಟ್ ಅಂದ್ರೆ ಟೈರ್ ಹಾಕ್ಸಕ ನಡ್ರಿ. ಟೈರ್ ಹಾಕ್ಸಾಕು ನಿಮ್ಮ ಅಪ್ಪ ಕೊಡ್ತಾನೆ. 4,000 ಹರಾರ 120 80 17 ಪ್ಲಸ್ ಇವ ನೋಡ್ರಿ ಟೈರ್. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಗೈಸ್ ಟೈರ್ ಖರೀದಿನೂ ಆಯ್ತು. ಇನ್ನು ನೆಕ್ಸ್ಟ್ ಏನಂದ ಟೈರ್ ಖರೀದಿ ಆಗೈತಿ, ಬಟ್ ಅದನ್ನ ಹಾಕೊಂಡಿಲ್ಲ, ಹಾಕಿಲ್ಲ, ತಗೋಬೇಕು. ತಗೊಂಡ್ ಹತ್ ಕಡೆ ಎಲ್ಲಾರ ಮೆಕ್ಯಾನಿಕ್ ಶಾಪ್ ಕಡೆ ಹಾಕಿಸ್ಬೇಕು.
ಗೈಸ್ ಈಗ ಸ್ವಲ್ಪ ಕೆಲಸ ಉಂಟು ಸೊ ಹೀಗಾಗಿ ಅಲ್ಲೊಂದು ಸ್ವಲ್ಪ ಕೆಲಸ ಐತಿ ಈಗ ಶಾಲೆ ಹೋಗ್ಬೇಕು ಅಂದ್ರ ಇಂದ ನಮ್ಮ ಸಂಬಂಧ ಏನಂದ್ರ ಹಾಲ್ ಟಿಕೆಟ್ ಫಸ್ಟ್ ಇಯರ್ ಎಕ್ಸಾಮ್ ಅದಾವ ಅಂತ ಫಸ್ಟ್ ಇಯರ್ ಎಕ್ಸಾಮ್ ಹಾಲ್ ಟಿಕೆಟ್ ಸಂಬಂಧ ಗೌರ್ಮೆಂಟ್ ಕಾಲೇಜ್ ಹೋಗ್ಬೇಕು ಗೈಸ್ ಗೌರ್ಮೆಂಟ್ ಕಾಲೇಜ್ ಹೋಗಿ ಅವ್ನು ಹಾಲ್ ಟಿಕೆಟ್ ತೊಗೊಂಬಂದ ಹೊಳ್ ಕೊಡುವಾಗ ಇಲ್ಲೇ ಟೈರ್ ಹಾಕ್ಕೊಂಡು ಹೋದ್ರೆ ಹೋಗೋದು ಇಲ್ಲ ಟೈರ್ ಹಾಕ್ಸೋದು ಇಲ್ಲ ಅಂದ್ರ ಗೈಸ್ ಒಟ್ಟು ಏನಾರ ಮಾಡೋದು ಟೈರ್ ಹಾಕ್ಸೋದು ಅಂದ್ರೆ ಇಲ್ಲಿ ಹಾಕ್ಸೋದು ಇಲ್ಲ ಅಂದ್ರೆ ನೇಸರಿಗೆ ಹಾಕ್ಸೋದು ನೇಸರಿಗೆ ಹೋಗ್ಬೇಕಾಯ್ತು ಸರ್ವಿಸಿಂಗ್ ಮಾಡ್ಸ್ಬೇಕು ಗಾಡಿ ಅದ್ರ ಸಂಬಂಧ ಇದನ್ನ ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ಯಾ ಗೈಸ್ ಗೌರ್ಮೆಂಟ್ ಕಾಲೇಜ್ ಫೋನ್ ಹಿಡಿದು A few moments later. ನೀರಿಗಾಗಿ ಪರದಾಟ ಸಮುದ್ರದಲ್ಲಿ ಹೊಡೆದಾಟ ಅನ್ನಂಗ ನಮ್ಮ ಬೈದ್ ಹಾಲ್ ಟಿಕೆಟ್ ಬರಾಕಿನ ಓಡಾಡ್ತ ಫೈನಲಿ ಹಾಲ್ ಟಿಕೆಟ್ ಇಳ್ಕೊತಾವ ಇನ್ನೂ ಒಂದ್ 4 ಜನ ಹೋಗ್ಯಾರೋ ಅವ್ರ ಸಂಬಂಧ ವೇಟ್ ಮಾಡತ್ತೀವಿ ಗಸ್ ನೆಕ್ಸ್ಟ್ ಅಪ್ ಆನ್ ಟಾಪ್ ಹಂಗೇನೈತೆ ಏನಿಲ್ಲ ಏನು ಬಗ್ರು ಇಲ್ಲ ಮನೆಗೆ ಏನಂದೆ ಇನ್ನೊಂದ್ಸಲ ಹೇಳು ಏನು ಬಗ್ರು ಇಲ್ಲ ಇದು ಆಕ್ಚುಲಿ ಚೆನ್ನಾಗಿರೋದು ಇದಂದ್ರೆ ಲಾಸ್ಟ್ ಅಂದ್ರೆ ಬೈಲಿ ಬಂದಾಗಿನ ಲಾಸ್ಟ್ ಕೆಲಸ ಇಲ್ಲ ಇನ್ನು ತಿಂದ ಮನೆ ಕಡೆ ಜಾವ್ ಗೈಸ್ ಇಟ್ಸ್ ಟೈಮ್ ಫಾರ್ ಬ್ಯಾಟಿಂಗ್ ಹುತ್ತಪ್ಪ ಬ್ಯಾಟಿಂಗ್ ಗೈಸ್ ಫೈನಲ್ ಟಚ್ ಹ್ಯಾಸ್ ಬಿನ್ ಡನ್ ಗೈಸ್ ನಾಷ್ಟಾ ಮಾಡಿ ಜಾತ್ರೆ ಮಾಡಿ ಜರಾಕ್ಸ್ ಹೊಡ್ಕೊಂಡು ಎಲ್ಲ ಮುಗಿತು ಇನ್ನು ನೆಕ್ಸ್ಟ್ ಏನಂದ್ರ ಟೈರ್ ಹಾಕ್ಸ್ಬೇಕು ಗೈಸ್ ಟೈರ್ ಹಾಕಿ ತಗೋಬೇಕು ನೆಕ್ಸ್ಟ್ ಸ್ಟಾಪ್ ಟೈರ್ ಹಾಕ್ಸಿಸ್ ಪಡಿ ಬರೀ ಗೈಸ್ ಟೈರ್ ಹಾಕ್ಸ್ಕೊಂಡು ಬರ್ನು ಗೈಸ್ ಕಹಾನಿ ಮೇ ಟ್ವಿಸ್ಟ್ ಹಂಗೇನಂದ್ರ ಆಟದಾಗಿನ ಹೊಸ ಟ್ವಿಸ್ಟ್ ಏನಿಲ್ಲ ಹಂಗ ಹಿಂಗ ಮತ್ ಪಂಚ್ ಡೈಲಾಗ್ ಹೊಡ್ಯಾಕ್ ಬಂದಿಲ್ಲ ಏನಂದ್ರ ಗೈಸ್ ಬೈಲಂಗುಲಾಗ ನಮ್ಗೆ ಟೈರ್ ಹಾಕೋರು ಸೆಟ್ ಆಗ್ಲಿಲ್ಲ ಸೊ ವಿ ಹ್ಯಾವ್ ಡಿಸೈಡೆಡ್ ಟು ಇಂಗ್ಲಿಷು ಅಂದ್ರೆ ನಾವು ಡಿಸೈಡ್ ಮಾಡಿದ್ವಿ ನೇತ್ರಿಗೆ ಹೋಗ್ಬೇಕಂತ ಹೇಳಿ ಗೈಸ್ ನೇತ್ರಿಗೆ ಹೋಗ್ಬೇಕು ನೇತ್ರಿಗೆ ಹೋಗಿ ಟೈರ್ ಹಾಕೋದು ಅಥವಾ ಸರ್ವಿಸಿಂಗ್ ಮಾಡ್ತಕ್ಕ ಹೆಂಗಾದ್ರು ನೇತ್ರಿಗೆ ಹೋಗಬೇಕಾ ಗೈಸ್ ಸೊ ನಾವು ಹಿಂಗಾಗಿ ಅಲ್ಲೇ ಹೋಗ್ಬಿಡುದು ಅಲ್ಲೇ ಹೋಗಿ ಎಲ್ಲ ಟೈರ್ ಹಾಕೋದು ಟೈರ್ ಹಾಕಿಸಿ ಮತ್ತು ಸರ್ವಿಸಿಂಗ್ ಮಾಡಿಸಿ ಆಯಿಲ್ ಚೇಂಜ್ ಮಾಡಿಸಿ ಎಲ್ಲ ಬಂದ್ಬಿಡ್ತೀವಿ ಗೈಸ್ ಗೈಸ್ ಬರ್ರಿ ನಿಮ್ಗೆ ನೇಸರಿ ಆಗ್ಬೇಕಂದ್ರೆ ಬರ್ರಿ ಮತ್ತೆ ವಾಪಸ್ 2 hours later. ಗೈಸ್ ನೋಡ್ರಿ ಏನಾಯ್ತು ಟೈರ್ ಹಾಕ್ಸಕ್ ಹೋಗ್ಬೇಕಂತಿತ್ತು ಟೈರ್ ಹಾಕ್ಸಕ ನಿಮ್ಗೆ ತೋರಿಸ್ಬೇಕಂತಿತ್ತು ಬಟ್ ಅದೇನಾತಂದ್ರ ಟೈರ್ ಸಿಯಾ ಟೈರ್ ಇದ್ವು ಅವ ಹಿಂಗಾಗಿ ಅವ್ರು ಸಿಯಾ ಟೈರ್ ಚಲೋ ಬರಂಗಿಲ್ಲ ಹಾಕೋ ನಾನು ಹೇಳಿದೆ ಮತ್ತು ನಮ್ದು 90 ಟೈರ್ ಇತ್ತು ಅದು 180 ಟೈರ್ ಇತ್ತು ಸೊ ಹಿಂಗಾಗಿ ಟೈರ್ ಚೇಂಜ್ ಮಾಡೋ ಪರಿಸ್ಥಿತಿ ಬಂತು ಅದು ಹಿಂಗಾಗಿ ಅದನ್ನ ಟೈರ್ ವಾಪಸ್ ಕೊಟ್ಟ ಗೈಸ್ ಮತ್ತೆ ನೇಸರಿಂದ ಬೈಲೂರಿಗೆ ಹೋಗಿ ಅದನ್ನ ಟೈರ್ ವಾಪಸ್ ಕೊಟ್ಟ ಅದನ್ನ ಬಾಕಿ ರೊಕ್ಕ ಇಸ್ಕೊಂಡ್ಬಂದು ಸೊ ಹಿಂಗಾಗಿ ನಾವು ಅದಕ್ಕೆ ಈಗ MRF ಟೈರ್ ಹಾಕ್ಸ್ಬೇಕಂತೇಳಿ ಐತಿ MRF ಟೈರ್ಗೆ 4300 ಅಂದ್ರೆ 3900 ಕೊಟ್ಟಿದ್ದು 3900 ಕೊಟ್ಟಿದ್ದು ಮತ್ತು ಅಲ್ಲಿ 4300 ಜಾಸ್ತಿ ಅಂದ್ರೆ 400 ರೂಪಾಯಿ ಜಾಸ್ತಿ ಆಯ್ತು ಹಂಗ ಮಾಮ 400 ರೂಪಾಯಿ ಜಾಸ್ತಿ ಆದ್ರೂ ಆಗ್ಲಿ ಎಟ್ಟಾರಾಗ್ಲಿ ಗೈಸ್ ಗಾಡಿ ಚಲೋ ಇರ್ಬೇಕು ಅನ್ನೋ ಕಾರಣಕ್ಕೆ MRF ಹಾಕ್ಸ್ಬೇಕಾಗಿ ಬಂತು MRF ಹಾಕ್ಸಾಕನ 400 ರೂಪಾಯಿ ಹಚ್ಚಾಕೋತಕ್ಕ ಬುಕ್ ಮಾಡಿ ಬಂದೇನು ಬುಧವಾರ ದಿನ ಕೊಡ್ತಾರಂತ ಕಸ್ ನಾ ಬುಧವಾರ ದಿವಸ ಹೋದ್ರ ಅವತ್ತಿನ ಲಾಗ್ಸಾಗ ಅಂದ್ರೆ ಅವತ್ತೊಂದು ವಿಡಿಯೋ ಮಾಡ್ತೀನಿ ಆ ವಿಡಿಯೋದಾಗ ನಿಮಗೆ ಟೈರ್ ಹಾಕೋದು ಸರ್ವಿಸಿಂಗ್ ಮಾಡೋದು ಇರ್ತೈತಿ ಅದನ್ನ ತೋರಿಸ್ತೇನೆ ಗೈಸ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಂಥದ ಕಾಮಿಡಿ ಕಂಟೆಂಟ್ ಬೇಕಂದ್ರೆ ಫಾಲೋ ಮಾಡಿರಿ ಗೈಸ್ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್ ನಿಮ್ಮ ಸಂಬಂಧ ಇನ್ನೊಂದು ಕಂಟೆಂಟ್ ಮಾಡ್ಬೇಕು ಮಾಡಿದ್ದೇನು ಅಂದ್ರೆ ಸಮಥಿಂಗ್ ಹಿಡನ್ ಸ್ಟೋರಿ ತೋರಿಸ್ಬೇಕು ಆ ಸ್ಟೋರಿ ತೋರಿಸ್ತೇನೆ ಗೈಸ್ ಅದಕ್ಕೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೊಂದು ಸ್ವಲ್ಪ ದಿನದಾಗ ಹಿಡನ್ ಸ್ಟೋರಿ ತೊಗೊಂಡು ಬರ್ತೇನೆ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು